ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇವತ್ತು ನಾನು ಅಕ್ಕಮಹಾದೇವಿಯವರ ನೆಲದ ಮರೆಯ ನಿಧಾನದಂತೆ ಎಂಬ ವಚನವನ್ನು ಓದಲಿದ್ದೇನೆ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜಿದಂತೆ, ಭಾವದ ಮರೆಯ ಬ್ರಹ್ಮನಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲುವನಾರು ಅರಿಯಲಾಗದು. ಇದರ ಭಾವಾರ್ಥ ಈ ರೀತಿಯಾಗಿದೆ. ಇಲ್ಲಿ ಅಕ್ಕಮಹಾದೇವಿಯವರು ಶಿವನ ಇರುವಿಕೆಯು ಎಲ್ಲಾ ವಸ್ತುಗಳಲ್ಲಿ ಹೇಗೆ ಅಡಗಿಕೊಂಡಿರುತ್ತದೆ ಎಂಬುದನ್ನು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಭೂಮಿಯ ಮರೆಯಲ್ಲಿ ಅಡಗಿರುವಂತಹ ನಿಧಿಯಂತೆ, ಹಣ್ಣಿನ ಮರೆಯಲ್ಲಿ ಇರುವಂತಹ ರುಚಿಯಂತೆ, ಕಲ್ಲಿನ ಮರೆಯಲ್ಲಿ ಅಡಗಿಕೊಂಡಿರುವಂತಹ ಚಿನ್ನದಂತೆ, ಎಳ್ಳಿನ ಮರೆಯಲ್ಲಿ ಅಡಗಿಕೊಂಡಿರುವ ಎಣ್ಣೆಯಂತೆ, ಮರದ ಮರೆಯಲ್ಲಿ ಅಡಗಿಕೊಂಡಿರುವ ಅಗ್ನಿಯಂತೆ, ಭಾವದಲ್ಲಿ ಅಡಗಿಕೊಂಡಿರುವ ಬ್ರಹ್ಮನಂತೆ ಇರುವಂತಹ ಚನ್ನಮಲ್ಲಿಕಾರ್ಜುನನನ್ನು ಯಾರೂ ತಿಳಿದುಕೊಳ್ಳಲು ಆಗುವುದಿಲ್ಲ ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಶರಣು ಶರಣಾರ್ಥಿಗಳು.